ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೆ ನಾನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳನ್ನು ಚೆಲ್ಲಿಸ್ತಾ ಇದ್ದೇನೆ. ಈ ಮುಂಜಾನೆ ದೇವರು ಕೊಟ್ಟಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋ ಪ್ರಿಯರೇ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 16ನೇ ವಚನ. ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಎಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ಮುಂಚಾನೆ ಸಮಯದಲ್ಲಿ ದೇವರು ಗಿದ್ಯೋನಿಗೆ ಹೇಳ್ತಾ ಇದ್ದಾನೆ, ನೀನು ಭಯಪಡಬೇಡ, ನೀನು ನಿನ್ನ ಶತ್ರುಗಳಿಗೆ ಒಬ್ಬ ಮನುಷ್ಯನಾಗೆ ನೀನು ಫಿನಿಶ್ ಮಾಡಿವಿ, ಯಾಕಂದ್ರೆ ನಾನು ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯಾ. ಇವತ್ತು ನಿಮ್ಮ ಪರಿಸ್ಥಿತಿ ಎಂಥ ಭಯಂಕರವಾಗಿರ್ಬೋದು, ಕಷ್ಟ ಎಂಥ ಭಯಂಕರವಾಗಿದ್ದಿರ್ಬೋದು, ಪರಿಸ್ಥಿತಿಗಳು ಯಾವುದೋ ಒಂದು ರೀತಿಗೆ ನಿಮ್ಮ ಕುಟುಂಬದಾಗ ಸಮಸ್ಯೆಗಳು ಎದುರಾಗ್ತಾ ಇದ್ದಿರ್ಬೋದು. ಆದರೂ ದೇವರಂತಿದ್ದಾನೆ ಮುಂಚಾನೆ ಸಮಯದಲ್ಲಿ ನಿಮ್ಮನ್ನು ಆತನು ಮಾತಾಡ್ತಾ ಇದ್ದಾನೆ, ನಾನು ನಿಮ್ಮ ಸಂಗಡ ಇದ್ದರಲಿಂದ ಈ ಸಮಸ್ಯೆಗಳು ಎಲ್ಲ ನೀನು ಒಂದು ಮನುಷ್ಯನ ಹಾಗೆ ತೆಗೆದು ಹಾಕಿರ್ತೀವಿ, ಒಂದು ಮನುಷ್ಯನ ಹಾಗೆ ನೀನು ಸಂಹರಿಸಿ ಬಿಡ್ತೀವಿ ಅಂತ ದೇವರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ನಿಮ್ಮನ್ನು ಮಾತಾಡ್ತಾ ಇದ್ದಾನೆ. ಪ್ರಿಯರೇ, ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಬ್ರದರ್ ಸಮಸ್ಯೆದಾಗಿದ್ದೋ, ಕಷ್ಟದಾಗಿದ್ದೋ, ಭಯಂಕರದ ಪರಿಸ್ಥಿತಿಯಲ್ಲಿ ನೀವು ಇದ್ದಿದ್ದೋ, ನಮಗೇನು ಮಾಡಬೇಕೆಂಬ ಆಲೋಚನೆ ಬರೋ ಉಂಟದ ಅಂತ ನೀವು ದುಃಖ ಪಡ್ತಿರ್ಬೋದು. ಆದರೂ ಈ ಮುಂಜಾನೆ ಸಮಯದಲ್ಲಿ ದೇವರು ಅಂತಿದ್ದಾನೆ, ನೀವು ಈ ಸಮಸ್ಯೆಗಳೆಲ್ಲ ಜಸ್ಟ್ ಫಿನಿಶ್ ಮಾಡಿಬಿಡ್ತೀರಿ. ಆ ಸಮಸ್ಯೆ ನಿಮ್ಮ ಮುಂದೆ ನಿಂದಿರ್ಲಕ್ಕೆ ಅಸಾಧ್ಯ, ಯಾಕಂದ್ರೆ ನಾನು ನಿಮ್ಮ ಸಂಗಡ ಇರ್ತೇನೆ. ಇಲ್ಲಿ ಗಿಜ್ಜೋನು ಭಯ ಪಡ್ತಾನ, ಶತ್ರು ಒಂದು ಬಲ ನೋಡಿ ಭಯ ಪಡ್ತಾನ. ಆದರೂ ದೇವರು ಅದನ್ನು ದರ್ಶಿಸಿ ಹೇಳ್ತಾ ಇದ್ದಾರೆ, ನೀನು ಭಯ ಪಡಬೇಡ, ನಾನಿನ ಸಂಗಡದಿಂದ ನೀನು ಎಲ್ಲ ಸಮಸ್ಯೆಗಳಿಂದ ಜಯ ಹೊಂದುತ್ತಿ. ಅದು ಕಷ್ಟನೇ ಆಗಿರ್ಬೋದು, ಸಮಸ್ಯೆನೇ ಆಗಿರ್ಬೋದು, ದುಃಖನೇ ಆಗಿರ್ಬೋದು, ಹೋರಾಟನೇ ಆಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರ್ಬೋದು, ಆದರೂ ನಾನು ನಿಮ್ಮ ಸಂಗಡ ಇದ್ದರಲಿಂದ ನೀವು ಅದನ್ನು ಜಯಿಸ್ತೀರಿ. ಹಲ್ಲೆಲೂಯಾ. ಈ ಮುಂಚಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ನೋಡ್ತಾ ಇದ್ದೀರೋ, ನಿಮ್ಮ ಜೀವಿತದಲ್ಲಿ ದೇವರು ಈ ಮುಂಚಾನೆ ಸಮಯದಲ್ಲಿ ಪ್ರತಿ ಸಮಸ್ಯೆಯು, ಪ್ರತಿ ಕಷ್ಟಗಳು ಆತನು ತೆಗಿತಾ ಇದ್ದಾನೆ, ಪ್ರತಿಯೊಂದು ನಿಮ್ಮ ಜೀವಿತದಿಂದ ಆತನು ತೆಗೆದು ಹಾಕ್ತಾ ಇದ್ದಾನೆ. ಪ್ರಿಯರೇ, ನೀವು ಗಟ್ಟಿಯಾಗಿ ನಂಬ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ. ಆತನು ಅಂತ ಇದ್ದಾನೆ, ನಾನು ನಿಮ್ಮ ಸಂಗಡ ಇರುತ್ತೇನೆ, ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತೇನೆ. ಆತನು ಗಿಜ್ಜೋನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ್ದಾನೆ, ಆತನು ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ್ದಾನೆ, ಆತನು ನಂಬಲಂಥ ಅದ್ಭುತವನ್ನು ಆ ಗಿಜ್ಜೋನಿಗೆ ಆತನು ತೋರಿಸಿದ್ದಾನೆ. ಪ್ರೇರೆ, ಅದೇ ರೀತಿಯಾಗಿ ಈ ವಾಕ್ಯ ಗಟ್ಟಿಯಾಗಿ ಇಟ್ಕೊರಿ. ಆತನು ಅಂತ ಇದ್ದಾನೆ, ಪ್ರತಿಯೊಬ್ಬರಿಗೆ ಕಷ್ಟದಾಗಿದ್ದಂಥ ಮಕ್ಕಳಿಗೆ, ರೋಗದಾಗಿದ್ದಂಥ ಮಕ್ಕಳಿಗೆ, ಸಾಲ ಹಿಂಸೆದಲ್ಲಿದ್ದಂಥ ಮಕ್ಕಳು, ಪ್ರತಿ ಮಕ್ಕಳಿಗೆ ಆತ ಇದ್ದಾನೆ, ನಾನು ನಿಮ್ಮ ಸಂಗಡ ಇದ್ದೇನೆ, ನೀವೆಲ್ಲವನ್ನು ಜಯಿಸ್ತೀರಿ, ಆದರೂ ನಂಬಿಕೆ ಮಾತ್ರ ಇರಲಿ. ಪ್ರಿಯ ದೇವರ ಮಕ್ಕಳು, ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನವನ್ನು ಆಶೆಯಿಂದ ಎದುರು ನೋಡ್ತಾ ಇದ್ದಾರೆ. ದೇವರು ನನಗೆ ಮಾತಾಡಬೇಕು, ದೇವರು ನನ್ನ ಜೀವಿತದಲ್ಲಿಂಥ ಈ ಕಷ್ಟಗಳು ತೆಗೆದುಹಾಕಬೇಕು, ನನ್ನ ಜೀವಿತ ಒಂದು ಒಳ್ಳೆಯಿಂದ, ಶಾಂತಿಯಿಂದ, ಸಮಾಧಾನದಿಂದ, ಸಮೃದ್ಧಿಯಾಗಿ ನಡ್ಕೊಳ್ಬೇಕಂತ ಎಷ್ಟು ಜನ ಆಶೆಯಿಂದ ಈ ವಾಗ್ದಾನ ನೋಡ್ತೀರೋ, ನಿಮ್ಮ ಜೀವಿತದಲ್ಲಿ ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಸಮಸ್ಯೆಗಳೆಲ್ಲ ಆತನ ಈ ವಾಗ್ದಾನ ಮೂಲಕವಾಗಿ ತೆಗಿತಾ ಇದ್ದಾನೆ. ನೀವು ಜಯ ಹೊಂದುವಂತೆ ಆತನ ಶಕ್ತಿಯನ್ನು ನೀಡ್ತಾ ಇದ್ದಾನೆ, ನಿಮಗೆ ಸಾಲವನ್ನು ತೀರಿಸೋದಕ್ಕೆ ತನ್ನ ಬಲವನ್ನು ಕೊಡ್ತಾ ಇದ್ದಾನೆ, ಒಳ್ಳೆ ಜ್ಞಾನ, ವಿವೇಕವನ್ನು ದಯಪಾಲಿಸ್ತಾ ಇದ್ದಾನೆ. ಪ್ರಿಯರೇ, ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊರಿ. ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಹೋರಾಟವು ಈ ವಾಕ್ಯದ ಮುಖಾಂತರವು, ಈ ವಾಗ್ದಾನದ ಮುಖಾಂತರ ಆತನ ತೆಗಿತಾ ಇದ್ದಾನೆ. ಪ್ರಿಯರೇ, ಆತನು ನಿಮ್ಮ ಸಂಗಡ ಇದ್ದಿದ್ದಾನೆ, ನೀವು ಜಯವನ್ನು ಹೊಂದುವಿರಿ. ಪ್ರಿಯ ದೇವರ ಮಕ್ಕಳು, ಎಷ್ಟು ಅದ್ಭುತವಾಗಿ ದೇವರು ಈ ವಾಗ್ದಾನವನ್ನು ನಿಮ್ಮನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊರಿ ಮತ್ತು ಪ್ರಾರ್ಥನೆ ಮಾಡಿ, ದೇವರು ನಿಮ್ಮ ಜೀವಿತದಲ್ಲಿ ಮುಂಜಾನೆ ಅದ್ಭುತವನ್ನು ಮಾಡುವನು. ಆಮೇಲೆ ಪ್ರಾರ್ಥನೆ ಮಾಡಿಕೊಮ್ಮ. ಪರಿಶುದ್ಧನೇ, ಸರ್ವಶಕ್ತನಾದ ತಂದೆ, ನಿನಗೆ ಸ್ತೋತ್ರ ಪ್ರಭಾ. ಅದ್ಭುತವಾದ ತಂದೆ, ಆಶ್ಚರ್ಯ ಕಾರ್ಯ ಮಾಡೋಂಥ ದೇವರು ನಿನಗೆ ಸ್ತೋತ್ರ. ಅಲ್ಲಿ ಭೂಮಿ ಆಕಾಶಗಳನ್ನು, ನಕ್ಷತ್ರಗಳನ್ನು ತಯಾರು ಮಾಡಿದಂಥ ದೇವರ ಪ್ರಭಾ, ಗಿಜ್ಜೋನಿಗೆ ಯಾವ ರೀತಿಯಾಗಿ ದರ್ಶಿಸಿದ ಪ್ರಭಾ, ಈ ಮುಂಚಾನೆ ಕೇಳುವಂಥ ಪ್ರತಿ ಮಕ್ಕಳ ಜೀವಿತದಲ್ಲಿ ಅದ್ಭುತವನ್ನು, ಅವರ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು, ಸಾಲ, ಹಿಂಸೆ, ಗರ್ಭಫಲದಂಥ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ನೀನು ಕೃಪೆ ಅನುಗರಿಸು ತಂದೆ. ಅವ್ರ ಸಮಸ್ಯೆಗಳೆಲ್ಲ ಹೋಗಿ ಅವ್ರಿಗೆ ಸಂತೋಷ, ಸಮಾಧಾನ, ಸಮೃದ್ಧಿ ನೀಡು ಪ್ರಭಾ.
ಅವನ ಪ್ರಭು ಸುತ್ತಮುತ್ತಲಿನ ಅಗ್ನಿ ಬೇಲಿಗಳನ್ನು ಹಾಕು ತಂದಿ, ಅವರ ಜೀವಿತವನ್ನು ಬದಲಾಯಿಸು ತಂದಿ. ನಿನ್ನ ಸಾಕ್ಷಿಯಾಗಿ ನಿಂದಿರಂತೆ ಕೃಪೆಯನ್ನು ನಗರಿಸು ಪ್ರಭಾ. ಎಷ್ಟು ಜನ ನಿನ್ನ ಮೇಲೆ ಎದುರು ನೋಡ್ತಾ ಇದ್ದಾರೆ ಪ್ರಭು, ನೀನೇ ಏನಾದರೂ ಮಾಡಬೇಕಂತ ಎದುರು ನೋಡ್ತಾ ಇದ್ದಾರೆ ಪ್ರಭಾ. ಅವರ ಜೀವಿತವನ್ನು ಕೈ ಮುಂಜಾನೆ ಬದಲಾಯಿಸು ಪ್ರಭಾ. ರಮನ ಶಕತಲ್ಲ ರಿಖಾಂದರಬ ರುದ್ಧನು ಶಕೆ ದುರಾಮ ಶಂದರಲ ರಿಯಲ ರಿಖಾಂದರಬ ಮಂಟಲು ಪರಿಶುದ್ಧಾತ್ಮ ತಂದಿ ಒಬ್ಬೊಬ್ಬರ ಮೇಲೆ ನಿನ್ನ ಕೃಪೆ ಅನುಗ್ರಹಿಸಿ ಪ್ರಭಾವಿಕ ಅವರ ಜೀವಿತದಲ್ಲಿ ನಿನ್ನ ಅದ್ಭುತವನ್ನು ನಡೆಸಂತಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದಿ. ಆಮೇನ್ ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು. ಮತ್ತು ಎಷ್ಟು ಜನರು ಈ ವಾಗ್ದಾನ ಕೇಳಿರೋ ಅನೇಕರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಒಳ್ಳೆ ರೀತಿಯ ಕಾಮೆಂಟ್ಗಳು ಮಾಡಿ. ಮತ್ತು ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ ಕಾಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರ ನಿಮ್ಮ ಕುಟುಂಬಗೋಸ್ಕರ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥರಾಗಿದ್ದೇವೆ. ಗಾಡ್ ಬ್ಲೆಸ್ ಯು.